ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ತಲಕಾಡು ಗಂಗರ ರಾಜಧಾನಿ, ಹೊಯ್ಸಳರ ನೆಚ್ಚಿನ ಊರು, ಮೈಸೂರು ಅರಸರ ಪ್ರೀತಿಯ ತಾಣ. ಇಂತಹ ಐತಿಹಾಸಿಕ ತಾಣದಲ್ಲಿರುವಂತಹ ಅತ್ಯಂತ ಶ್ರೇಷ್ಠವಾದ ದರ್ಶನಗಳೆಂದರೆ ಪಂಚಲಿಂಗೇಶ್ವರರ ದರ್ಶನ. ನಾನು ಈಗಾಗಲೇ ಹೇಳಿದ್ದೀನಿ, ಅಲ್ಲಿ 5 ಲಿಂಗಗಳ ಒಂದು ದೇವಸ್ಥಾನಗಳಿದೆ ಅಂತ ಹೇಳಿ. ಮಲ್ಲಿಕಾರ್ಜುನೇಶ್ವರ, ವೈದ್ಯನಾಥೇಶ್ವರ, ಮರಳೇಶ್ವರ, ಪಾತಾಳೇಶ್ವರ ಹಾಗೂ ಅರಕೇಶ್ವರ. ಸ್ನೇಹಿತರೆ, ನಾನು ನಿಮಗೆ ಈಗಾಗಲೇ ಮಲ್ಲಿಕಾರ್ಜುನೇಶ್ವರವನ್ನು ತೋರಿಸಿದ್ದೀನಿ ಹಾಗೂ ವೈದ್ಯನಾಥೇಶ್ವರನ ತೋರಿಸಿದ್ದೀನಿ. ಈಗ ನಾನು ನಿಮಗೆ ಪಾತಾಳೇಶ್ವರ, ಮರಳೇಶ್ವರ, ಅರಕೇಶ್ವರ ದೇವಸ್ಥಾನವನ್ನು ತೋರಿಸ್ಲಿಕ್ಕೆ ಬಂದಿದ್ದೀನಿ. ಸ್ನೇಹಿತರೆ, ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನನ್ನ ಈ ವಿಡಿಯೋ ನೋಡಲಿಕ್ಕೂ ಮುಂಚೆ ಯಾರು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದೀರಾ, ನನ್ನ ವಿಡಿಯೋವನ್ನು ಯಾರೂ ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಮರಳು ಮರಳು ಮರಳು, ಎಲ್ಲೆಲ್ಲೂ ಮರಳು, ನಯಸ್ಸಾದ ಮರಳು. ಸ್ನೇಹಿತರೆ, ಎಷ್ಟು ನಯಸ್ಸಾದ ಮರಳಂದರೆ ನಾವು ಕಾಲಿಟ್ರೆ ಜಾರುತ್ತೆ ಅಲ್ಲಿ, ಅಷ್ಟು ಮರಳು. ಈ ಮರಳಲ್ಲಿ ನಡೀತಾ ಇದ್ದರೆ ಜಸ್ಟ್ ಒಂದು ಅರ್ಧ ಕಿಲೋಮೀಟರ್ ಹೋದರೂ ನಮಗೆ 1 ಕಿಲೋಮೀಟ್ರ್ ಹೋದ್ವೇನೋ, 1.5 ಕಿಲೋಮೀಟ್ರ್ ಹೋದ್ವೇನೋ ಅನ್ನೋಷ್ಟು ಫೀಲಿಂಗ್ ಬರುತ್ತೆ. ಅಷ್ಟು ಮರಳಲ್ಲಿ ನಡೀತಾ ಇದ್ವಿ. ಮರಳು ತುಂಬ ಬಿಸಿಲಿಗೆ ಕಾದಿರುತ್ತೆ, ಆದರೆ ಇಲ್ಲಿ ಮೇಲ್ಛಾವಣಿ ಹಾಕಿದ್ದಾರೆ, ಹಾಗಾಗಿ ಅಷ್ಟು ಕಾದಿಲ್ಲ. ಈಗ ನಾವು ನಿಮಗೆ ಮರಳೇಶ್ವರ ದೇವಸ್ಥಾನವನ್ನು ತೋರಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಕೆಳಗಡೆ ತೋರಿಸ್ತಾ ಇರುವಂಥದ್ದು ಕೀರ್ತಿನಾರಾಯಣ ದೇವಸ್ಥಾನ, ಜೊತೆಗೆ ಮರಳೇಶ್ವರ ದೇವಸ್ಥಾನವನ್ನು ತೋರಿಸ್ತೀನಿ ನಿಮಗೆ. ನಾನೊಂದು ಕತೆ ಹೇಳಿದ್ದೆ ಸ್ನೇಹಿತರೆ, ಯಾಕೆ ಮರಳಾಯಿತು ಅಂತ ಹೇಳಿ. ತಲಕಾಡು ಮರಳಾಗಿ ಮಾಲಂಗಿ ಮಡುವಾಗಿ ಮೈಸೂರು ಮಹಾರಾಜರಿಗೆ ಮಕ್ಕಳಾಗದೇ ಇರಲಿ ಅಂತೇಳಿ ಶಾಪ ಕೊಟ್ಲಲ್ಲ ತಿರುಮಲ ರಾಜನ ಮಡದಿ, ಆ ಅಲುಮೇಲಮ್ಮನ ಸಮಾಧಿಯೇ ಈ ಗೋಪುರ. ಅವಳ ಶಾಪದಿಂದಲೇ ಇಲ್ಲಿ ಇಷ್ಟೊಂದು ಮರಳು ಅಂತೇಳಿ ಹೇಳ್ತಾರೆ. ಎಲ್ಲೆಲ್ಲಿ ಕಾಲಿಟ್ರು ಮರಳು. ಜೊತೆಗೆ ಪ್ರತಿ 12 ವರ್ಷಕ್ಕೊಂದ್ಸಲ ಅಥವಾ 7 ವರ್ಷಕ್ಕೊಂದ್ಸಲ ಮರಳಿನಿಂದ ದೇವಸ್ಥಾನಗಳನ್ನು ತೆಗಿಬೇಕು, ಅಷ್ಟು ಮರಳು ಮುಚ್ಕೊಂಡ್ಬಿಡುತ್ತೆ. ಹಾಗಾಗಿ ಇದನ್ನು ಮರಳುಗಾಡು ಅಂತಲೂ ಹೇಳ್ಬೋದು, ಕರ್ನಾಟಕದ ಮರಳುಗಾಡು ಅಂತ ಹೇಳಿ. ಇದು ಪಂಚಲಿಂಗಗಳಲ್ಲಿ 3ನೇ ದೇವಸ್ಥಾನ, ಮರಳೇಶ್ವರ ದೇವಸ್ಥಾನ. ಇದಕ್ಕೆ ಮರಳೇಶ್ವರ ಅಂತೇಳಿ ಏನಕ್ಕೆ ಹೆಸರು ಬಂತು ಅಂತ ಹೇಳಿದ್ರೆ, ಎಲ್ಲ ದೇವಸ್ಥಾನಗಳಿಗಿಂತ ಜಾಸ್ತಿ ಇದು ಬೇಗ ಮರಳಲ್ಲಿ ಮುಚ್ಚುತ್ತೆ. ಜೊತೆಗೆ ಇದು ಮರಳನ್ನು ಅಗಿಯುವಾಗ ಸಿಕ್ಕಂತಹ ದೇವಸ್ಥಾನ, ಹಾಗಾಗಿ ಇದಕ್ಕೆ ಮರಳೇಶ್ವರ ದೇವಸ್ಥಾನ ಅಂತ ಹೇಳಿ ಕರೀತಾರೆ. ಫ್ರೆಂಡ್ಸ್, ಇದು ಅರಕೆರೇಶ್ವರ ದೇವಸ್ಥಾನ. ಅರಕೆರೇಶ್ವರ ದೇವಸ್ಥಾನದಕ್ಕೆ ಒಂದು ವಿಶೇಷತೆ ಹೇಳ್ತೀನಿ. ಸೂರ್ಯನ ರಶ್ಮಿ ಬೆಳಗ್ಗೆ ನೇರವಾಗಿ ಶಿವಲಿಂಗನ ಮೇಲೆ ಬೀಳುತ್ತಂತೆ. 4 ತಿಂಗಳುಗಳ ಕಾಲ ಕಂಪಲ್ಸರಿಯಾಗಿ ಸೂರ್ಯ ರಶ್ಮಿ ಈ ಲಿಂಗು ಮೇಲೆ ಬೀಳುತ್ತೆ. ಇದಕ್ಕೆ ಚಂದ್ರಮೌಳೇಶ್ವರ ಅಂತ ಹೇಳ್ತಾರೆ, ಅರಕೆರೇಶ್ವರ ಅಂತಾರೆ. ಅರಕೆರೇಶ್ವರ ಅಂತ ಯಾಕೆ ಬಂತು ಅಂದರೆ, ಅರಕೇಶ್ವರ ಅಂತಂದರೆ ಸೂರ್ಯ, ಅರಕ ಅಂದರೆ ಸೂರ್ಯನ ಕಿರಣ ರಶ್ಮಿ ನೇರವಾಗಿ ಈ ಲಿಂಗು ಮೇಲೆ ಬೀಳೋದ್ರಿಂದ ಈ ಲಿಂಗುಗೆ ಅರಕೆರೇಶ್ವರ ದೇವಸ್ಥಾನ ಅಂತ ಹೇಳಿ ಕರೀತಾರೆ.
ಈಗ ಪಾತಾಳೇಶ್ವರಕ್ಕೆ ನಿಮಗೆ ಕರ್ಕೊಂಡು ಹೋಗ್ತೀನಿ. ಪಾತಾಳ ಅಂದರೆ ಏನು ಹೇಳಿ? ಪಾತಾಳ ಅಂದರೆ ಪಾತಾಳ ಲೋಕ, ಕೆಳಗಡೆ ಭೂಮಿಯಿಂದ ಕೆಳಗಿನ ಲೋಕಕ್ಕೆ ಪಾತಾಳ ಲೋಕ ಹೇಳ್ತಾರೆ. ಪಾತಾಳ ಲೋಕದ ಒಡೆಯರು ಯಾರ್ಯಾರು? ನಾಗಗಳು. ಪಾತಾಳ ಲೋಕ ನೋಡಿ, ಮರಳು ಎಷ್ಟು ನಯಸ್ಸಾದ ಮರಳಿದೆ ನೋಡಿ. ನನ್ನ ತಮ್ಮ ಮೇಲಿಂಗೆ ಎತ್ತಿ ಬಿಡ್ತಾ ಇದ್ದಾನೆ, ನಯಸ್ಸಾಗಿ ಮರಳು ಬೀಳ್ತಾ ಇದೆ. ಪಾತಾಳೇಶ್ವರ ಅಂತಂದರೆ ಅಂದರೆ ಕೆಳಗಡೆ ಪಾತಾಳ ಲೋಕದಲ್ಲಿರುವಂತಹ ದೇವಸ್ಥಾನ ಅಂತೇಳಿ. ಹಾಗೆ ತಗ್ಗಲ್ಲೇ ಇದು ಇದೆ ಸ್ನೇಹಿತರೆ, ತೋರಿಸ್ತೀನಿ ಬನ್ನಿ. ಇಲ್ಲಿ ಮೇಲ್ಚಾವಣಿ ಇಲ್ಲದೆ ಇದ್ರೆ ನಡಿಲಿಕ್ಕೆ ಆಗಲ್ಲ, ಅಷ್ಟು ಬೇಗ ಮರಳು ಬಿಸಿಯಾಗಿ ಕಾದ್ಬಿಟ್ಟಿರುತ್ತೆ. ಪಾತಾಳೇಶ್ವರ ಇಲ್ಲಿ ಒಂದು ವಿಶೇಷ ಅಂತ ಹೇಳಿದ್ರೆ, ಈ ಪಾತಾಳೇಶ್ವರನಲ್ಲಿ ಪಾತಾಳ ಅಂದರೆ ನಾಗಲೋಕ. ಆ ನಾಗಲೋಕದಲ್ಲಿರುವ ನಾಗಗಳು ತಪಸ್ಸನ್ನು ಆಚರಣೆ ಮಾಡ್ತಾರೆ. ಆ ತಪಸ್ಸನ್ನು ಮಾಡುವಾಗ ನಾಗಗಳು ಶಿವನನ್ನು ಸ್ಥಾಪನೆ ಮಾಡಿಬಿಟ್ಟು ತಪಸ್ಸು ಮಾಡೋದು. ಇವಾಗ ನಾವು ಯಾವುದೇ ಒಂದು ವ್ರತ ಪೂಜೆ ಮಾಡುವಾಗ ಒಂದು ದೇವರನ್ನು ಗುರಿಯಾಗಿ ಇಟ್ಕೊಂಡಿರ್ತೀವಲ್ವಾ, ಒಂದು ದೇವರನ್ನು ಗುರಿಯಾಗಿ ಇಟ್ಕೊಂಡು ನಾವು ವ್ರತ ಪೂಜೆ ಮಾಡ್ತೀವಿ. ಹಾಗೆ ಈ ನಾಗಗಳು ಶಿವನನ್ನು ಸ್ಥಾಪನೆ ಮಾಡಿ ಅವನ್ನ ಒಂದು ಸನ್ನಿಧಾನದಲ್ಲಿ ತಪಸ್ಸನ್ನು ಆಚರಣೆ ಮಾಡ್ತಾರೆ. ನಾಗಗಳು ಯಾವ್ದ್ಯಾವ್ದು ಹೇಳಿ? ನವನಾಗಗಳು: ಅನಂತಂ, ವಾಸುಕಿಂ, ಶೇಷಂ, ಪದ್ಮನಾಭಂ ಚ ಕಂಬಲಂ, ಶಂಖಪಾಲಂ, ಧಾತ್ರರಾಷ್ಟ್ರಂ, ತಕ್ಷಕಂ, ಕಾಲಿಯಂ ತತ. ಅಂದರೆ ಅನಂತ, ವಾಸುಕಿ, ಕಾಲಿಯ, ಪದ್ಮನಾಭ, ಈ ಥರ ನವನಾಗಗಳಿರುತ್ತೆ. ನಾಗಲೋಕದ ಅಧಿಪತಿಗಳು ಇವರು. ಆ ನಾಗಗಳು ತಪಸ್ಸನ್ನು ಆಚರಣೆ ಮಾಡುವಾಗ ಲಿಂಗವನ್ನು ಸ್ಥಾಪಿಸಿ ತಪಸ್ಸನ್ನು ಆಚರಣೆ ಮಾಡಿದ್ರು. ಇನ್ನೊಂದು 5 ಸುತ್ತು ನಾಗಗಳನ್ನು ಸುತ್ತು ಹಾಕ್ಕೊಂಡು ಅದ್ರ ಮೇಲೆ ಲಿಂಗು ಇದೆ ಇಲ್ಲಿ. ಅದು ಇಲ್ಲಿನ ಬಹು ವಿಶೇಷ. ನಾಗನ ಸುತ್ತಿನ ಮೇಲೆ ಲಿಂಗು ಕೂತಿದೆ. ಹಾಗಾಗಿ ಇದಕ್ಕೆ ಪಾತಾಳೇಶ್ವರ ಅಂತ ಕರೀತಾರೆ. ಇನ್ನೊಂದು ವಿಶೇಷ ಅಂದರೆ, ಈ ನಾಗಗಳು ತಮ್ಮ ಹುತ್ತದ ಮಣ್ಣಿನಿಂದ ಶಿವನನ್ನು ಸ್ಥಾಪನೆ ಮಾಡಿಬಿಟ್ಟು ಶಿವನನ್ನು ಸ್ಥಾಪನೆ ಮಾಡಿರೋದ್ರಿಂದ ಇಲ್ಲಿನ ಶಿವಲಿಂಗ ಬ್ರೌನ್ ಕಲರಲ್ಲಿದೆ. ಅಂದರೆ ಹುತ್ತದ ಮಣ್ಣಿನ ಕಲ್ಲರ್ನಲ್ಲೇ ಇದೆ. ಎಲ್ಲ ಲಿಂಗುಗಳು ಕಪ್ಪು ಕಲ್ಲಿನಲ್ಲಿದ್ದರೆ ಇಲ್ಲಿನ ಲಿಂಗು ಬ್ರೌನ್ ಆಗಿದ್ದಾನೆ. ಅದನ್ನು ನಿಮಗೆ ತೋರಿಸ್ತೀನಿ ಬನ್ನಿ. ಮರಳಲ್ಲಿ ಅಗಿಯುವಾಗ 3 ಲಿಂಗು ಸಿಕ್ತು, ಅದನ್ನು ಪೂಜೆ ಮಾಡ್ತಾ ಇದ್ದಾರೆ. ಲಿಂಗು ನೋಡಿ ಬ್ರೌನ್ ಕಲರ್ ಇದೆ ಅಲ್ವಾ? ಇದು ನಾಗಗಳು ಹುತ್ತದ ಮಣ್ಣಿನಿಂದ ಕಟ್ಟಿದಂತಹ ಲಿಂಗು. ಸ್ನೇಹಿತರೆ, ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನೀವು ನೋಡಿದರೆ ಈ ಪಂಚಲಿಂಗಗಳ ದರ್ಶನ ಮಾಡಿದರೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಸ್ಕಿಪ್ ಮಾಡದೆ ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ತುಂಬ 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 ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್.